ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮೌನೇಶ್ ವಾಲಿಕರ್. ಇವತ್ತಿನ ಈ ವಿಡಿಯೋದಲ್ಲಿ ಇಸ್ರೋದಲ್ಲಿ 19 ವಿಜ್ಞಾನಿಗಳ ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಏನೇನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚು ವಿಡಿಯೋಗಳು ಈ ಚಾನಲಲ್ಲಿ ಮುಂದೆ ಸಿಗ್ತವೆ. ಮೊದಲಿಗೆ ಇಸ್ರೋದಲ್ಲಿ 19 ವಿಜ್ಞಾನಿಗಳ ನೇಮಕ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ 2024ರ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ವಿಜ್ಞಾನಿಗಳು ಟೋಟಲ್ ಇಲ್ಲಿ ಖಾಲಿ ಇರುವಂಥದ್ದು 19 ವಿಜ್ಞಾನಿಗಳ ಹುದ್ದೆಗಳು. ಆಸಕ್ತ ಅಭ್ಯರ್ಥಿಗಳು ಜನವರಿ 15ರ ಒಳಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ನೇಮಕಾತಿ ವಿವರಗಳನ್ನು ನೋಡೋದಾದರೆ, ಹುದ್ದೆಗಳು ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಅಂದರೆ ಕೃಷಿ, ವಾತಾವರಣ ವಿಜ್ಞಾನ ಮತ್ತು ಸಮುದ್ರಶಾಸ್ತ್ರ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿನ ಪಾತ್ರಗಳು ಸೇರಿದಂತೆ 19 ವಿಜ್ಞಾನಿಗಳ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಮತ್ತು ಇವರಿಗೆ ಅರ್ಜಿ ಶುಲ್ಕ ನೋಡೋದಾದರೆ, ಅಭ್ಯರ್ಥಿಗಳು ಸಾಮಾನ್ಯ ಅಥವಾ OBC EWS ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 750 ರೂಪಾಯಿಯನ್ನು ಶುಲ್ಕ ಪಾವತಿಸಬೇಕಾಗುತ್ತದೆ. ಮತ್ತು ಉಳಿದಂಥ ಅಭ್ಯರ್ಥಿಗಳು ಏನು SC ST PWD ಮತ್ತು EWS ಮತ್ತು ಮಹಿಳೆಯರಿಗೆ ಶುಲ್ಕದಿಂದ ಸಂಪೂರ್ಣವಾಗಿ ವಿನಾಯಿತಿಯನ್ನು ನೀಡಲಾಗಿದೆ. ಮತ್ತು ಅರ್ಹತಾ ಮಾನದಂಡಗಳು ಏನೇನಿದಾವೆ ಅಂದರೆ, ಅರ್ಜಿ ಸಲ್ಲಿಸಿದ ಹುದ್ದೆ ಆಧಾರದ ಮೇಲೆ ಅರ್ಹತಾ ಮಾನದಂಡಗಳು ಬದಲಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉದಾಹರಣೆಗೆ, ಕೃಷಿಯಲ್ಲಿ ವಿಜ್ಞಾನಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕೃಷಿ ಭೌತಶಾಸ್ತ್ರ, ಕೃಷಿ ಪವನಶಾಸ್ತ್ರ ಅಥವಾ ಕೃಷಿ ಶಾಸ್ತ್ರದಲ್ಲಿ MSc ಪದವಿ, ಈ ರೀತಿಯಾಗಿ ಅರ್ಹತಾ ಮಾನದಂಡಗಳನ್ನು ಒಳಗೊಂಡಿದೆ. ಸಂಪೂರ್ಣವಾಗಿ ಅಧಿಸೂಚನೆಯನ್ನು ಓದಿಕೊಳ್ಳಿ. ಮತ್ತು ವಯಸ್ಸಿನ ಮಿತಿ ನೋಡೋದಾದರೆ, ಅಭ್ಯರ್ಥಿಯ ವಯಸ್ಸು ಜನವರಿ 15, 2024ರಂತೆ 18 ವರ್ಷ ತುಂಬಿರಬೇಕು. ಅಂದರೆ ಅಭ್ಯರ್ಥಿ ವಯಸ್ಸು ಜನವರಿ 15ಕ್ಕೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಅಂಥವ್ರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಗರಿಷ್ಠ ವಯೋಮಿತಿ ನೋಡೋದಾದರೆ 28 ವರ್ಷಗಳ ನಡುವೆ ಅಂದರೆ 28 ವರ್ಷ ದಾಟಿರಬಾರ್ದು. 28 ವರ್ಷದವರು ಏನು 18ರಿಂದ 28 ವರ್ಷದೊಳಗೆ ಇರ್ತಾರೋ ಅವರು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಮತ್ತು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸಡಿಲಿಕೆಯನ್ನು ಸಹಿತ ಇರುತ್ತದೆ. ಅಂದರೆ SC ST ಅವರಿಗೆ ಮತ್ತು OBC ಅವರಿಗೆ ಏನು ಏಜ್ ರಿಲ್ಯಾಕ್ಸೇಷನ್ ಸಹಿತ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಈ ಹುದ್ದೆಗೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋತಾರೆ ಅಂದ್ರೆ, ಆಯ್ಕೆಯು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಒಳಗೊಂಡಿರ್ತದೆ. ಅಂದರೆ ಫಸ್ಟ್ಗೆ ಏನು ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಸಂದರ್ಶನ ಇಂಟರ್ವ್ಯೂ ಇರುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡಿರ್ತಾರೆ ಅದರ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಅವರಿಗೆ ಸಂದರ್ಶನವನ್ನು ತೆಗೆದುಕೊಂಡು ಹುದ್ದೆಗೆ ಆಯ್ಕೆ ಮಾಡಿಕೊಳ್ತಾರೆ. ಮತ್ತು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನ ಎಷ್ಟು ಸಿಗುತ್ತಂದರೆ, ಆಯ್ಕೆಯಾದ ಅಭ್ಯರ್ಥಿ ಹೆಚ್ಚುವರಿ ಭತ್ಯೆಗಳೊಂದಿಗೆ ಸುಮಾರು 50,100 ರೂಪಾಯಿಂದ ಅದು 1,77,500ವರೆಗೂ ವೇತನ ಶ್ರೇಣಿಯನ್ನು ಪಡೆದುಕೊಳ್ಳಬಹುದು. ಮತ್ತು ವೇತನ ಶ್ರೇಣಿ ಯಾವ ಸ್ಥಾನದಲ್ಲಿ 10ನೇ ಹಂತದ ವೇತನ ಶ್ರೇಣಿಯಲ್ಲಿ ಇವರಿಗೆ ವೇತನವನ್ನು ನೀಡಲಾಗುತ್ತದೆ. ಮತ್ತು ಈ ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೋದು ಅಂದ್ರೆ, ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತಹ career.sac.gov.in ಅಭ್ಯರ್ಥಿಗಳು ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜನವರಿ 15, 2024 ಇರುತ್ತದೆ. ಅಷ್ಟರೊಳಗೆ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋದ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ರೀತಿಯ ವಿಡಿಯೋಗಳು ಈ ಚಾನಲಲ್ಲಿ ಮುಂದೆ ಬರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.